ನೋಡ್ರಿ ಮನ್ಯಾಗ ಯಾರು ಮಕ್ಳಿಲ್ದ ಮನಿ ಹೆಂಗ್ ಬಿಕೋ ಅನ್ಸಾತಿ. 3-4 ದಿನ ನಾವ್ ಅಷ್ಟೇ ಇದ್ರ ಸಾಕಾಯ್ತು ನೋಡ್ ನನಗರ. ಹೌದ್ ನೋಡ್ಕೊಂಬಲ್ಲಮ್ಮ, ನನಗೂ ಹಂಗಾಗೈತಿ. ಏನೋ ಹೊರಗೆ ಸ್ವಲ್ಪ ವಾಕಿಂಗ್ ಹೋಗ್ಕಂತ ಹೇಳಿ ಇದಾಕತಿ. ನೀವ್ ನೋಡ್ರಿ ಪಾಪ ಮನ್ಯಾಗ ಇರ್ತಿದಿ, ನಿನಗ ಬಾಳ ಬ್ಯಾಸರ ಆಗ್ತಿರ್ಬೋದ್ ಬಿಡು. ಅದು ಟಿವಿದು ಇವತ್ತ ರಿಚಾರ್ಜ್ ಖಾಲಿ ಆಗ್ಬಿಟ್ಟತ್ ನೋಡ್ರಿ, ಏನ್ ಮಾಡೋದು ಸಾಕಾಗೈತಿ. ಹಾಕ್ಸಂತ ಹೇಳ್ಬೇಕಲ್ಲ, ತರುಣಗ್ ಹಾಕ್ಸ್ತಿದ್ದಲ್ಲ. ಇಲ್ರಿ ಅದೇನೋ ಆಗೈತೆ ಅನ್ನತಿರು ಅವ್ರ ಕಂಪನ್ಯಾಗ, ಏನೋ ಮೋಸ ಆಗೈತಿ, ಅದೇನೋ ಆಗೈತಿ, ಎಲ್ಲ ಲಾಸ್ ಆಗೈತಿ, ಇನ್ನ ಏನೇನ್ ಆಗ್ತತೇನೋ ಅಂತ ಅನ್ನತಿದ್ರು. ಒಂದು ಗೊತ್ತಾಗತ್ ನನಗೂ ಏನೇನು. ಅದಕ್ಕೆ ಅವ್ರ ಸರ್ ಬಾ ಅಂತ ಹೇಳಿದ್ದಂತ, ಅದಕ್ಕೆ ನಾನು ಮೀನಾ ಫೋನ್ ಮಾಡಿ ಹೇಳಿನಿ ಹಿಂಗಂತ. ಮತ್ತೆ ನನಗೆ ಅದನ್ನೆಲ್ಲ ಕೇಳಿ ನನಗೂ ಆರಾಮ ಇಲ್ಲ, ಸ್ವಲ್ಪ ಜಲ್ದಿನ ಬರ್ರಿ ಅಂತ ಹೇಳಿನ್ರಿ ಅವ್ರಿಗೆ. ಹೌದು, ಮತ್ ನನ್ ಮುಂದೆ ಹೇಳೇ ಇಲ್ಲಲ್ಲ ನೀನು. ಇಲ್ಲ ರೀ, ನಿನ್ನೆ ಮಧ್ಯಾಹ್ನ ನೀವು ಮಕ್ಕೊಂಡಿದ್ರಲ್ಲ ಅವಾಗ ಹಚ್ಚಿದ್ನಿ ನನಗೆ ಮೀನಾ ಫೋನ್. ಅವಾಗ ಟಿವಿ ನೋಡ್ಬೇಕಾರ ಇವ್ರ ಕಂಪ್ನಿದ ಹೇಳತ್ತಿದ್ರು ಬರೀ. ಅದಕ್ಕಾಗಿ ಏನಾಯ್ತು ಅಂತ ನನಗರ ಗಾಬರಿ ಆಗಿ ಜಲ್ದಿನ ಆಕಿ ಫೋನ್ ಮಾಡಿ ಹೇಳಿನಿ. ಅವಂಗ ಫೋನ್ ಮಾಡಿದ್ನಿ, ಅವ್ ಎತ್ತಿಲ್ಲ ಅಂತ, ಅಲ್ಲೇ ರೂಮ್ನಾಗ ಇಟ್ಟು ಹೋಗಿದ್ದಂತ ಹೊರಗ. ಆಕಿನ ಎತ್ತಿಡು, ಅದಕ್ಕೆ ಯಾಕೋ ಹಾಕಿದ್ದು ಧ್ವನಿ ಒಂಥರ ಆಗಿತ್ತು, ಪಾಪ ನೀರು ಚೇಂಜ್ ಆಗಿ ಆರಾಮಿಲ್ಲೇನು, ಅದಕ್ಕೆ ಜಲ್ದಿ ಬಂದ್ಬಿಡ್ರಿ ಅಂತ ಹೇಳಿನಿ. ಹೆಂಗಾಯ್ತು ಇದು ಅಂತ ಕೇಳ, ಹ್ಞೂ ಚಲೋ ಆತ್ರ ಎತ್ತಿ ಅಡ್ಡಾಡಿ ಬಂದೂರಿ ಅಂತ ಹೇಳು. ಏನೋ ಏನೋ ಮತ್ತೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತತ್. ಮತ್ತೆ ಅವಂದು ಎಷ್ಟು ಟೆನ್ಷನ್ ಆಯ್ತು ಅವ್ನ್ ಗೊತ್ತಾಯ್ತು ಇಲ್ಲ ಇನ್ನ ಯಾರಿಗ್ ಗೊತ್ತು ನೋಡ್ರಿ. ಮತ್ತೆ ಕಂಪ್ನ್ಯಾಗ ಅಂದ್ರೆ ಅವ್ರ ಬಾಸ್ ಫೋನ್ ಹಚ್ಚಿರ್ಬೋದು, ಇಲ್ಲ ಅವ್ರ ಯಾರು ಅಲ್ಲಿ ಇರೋರಂತ ಫ್ರೆಂಡ್ಸ್ಗಳೆಲ್ಲ ಯಾರಾದ್ರೂ ಫೋನ್ ಹಚ್ಚಿರ್ತಾರೋ. ಅವ್ನ್ ಗೊತ್ತಿಲ್ಲ ಹೆಂಗಿರ್ತತಿ, ಗೊತ್ತಿದ್ದು ಇರ್ಬೋದು. ಯಾರು ಹೇಳೋರಾಗಿಲ್ಲ, ಏನೋ ಮರ್ತಿರ್ಬೇಕು ಟೆನ್ಷನ್ದಾಗ ಏನಾಗೈತೇನೋ. ಮತ್ತೆ ಒಂದು ತಿಳಿವಾಲ್ತು ನೋಡು. ಅಲ್ಲ ಹಿಂಗಾದ್ರ ಮತ್ತೆ ನಮ್ ಜೀವನ ಎಲ್ಲ ಹೆಂಗ? ಮತ್ತೆ ಎಲ್ಲ ಇವಾಗ ಮದ್ವಿ ಮಾಡಿ ಸ್ವಲ್ಪ ಸಾಲ ಬೇರೆ ಆಗ್ಬಿಟ್ಟತಿ, ಏನ್ ಮಾಡ್ಬೇಕು ಮತ್ತ? ಏನ್ ಮಾಡೋದ್ರಿ ಹಂಗಾದ್ರ? ಸುಮ್ಮ ಹಳೆ ಮನ್ಯಾಗ ನಮ್ಮದು ಮನಿ ಐತಲ್ಲ, ಅದು ಎಂತ ದೊಡ್ಡ ಮನಿ ಐತಿ. ಸುಮ್ಮ ಹೋಗಿ ಅಲ್ಲಿ ಹಳ್ಯಾಗ ಉಳಿದ್ ಬಿಟ್ರ ಆತು. ಬೇಕಿದ್ರ ಅವ ಹೋಗುದು ಬರೋದು ಮಾಡ್ಲಿ, ನಾವ್ ಹೋಗಿ ಅಲ್ಲೇ ಉಳಿದ್ ಬಿಟ್ರ ಆತು. ಮತ್ತೆ ನೋಡುನು ಚಲೋ ಆದ್ರ ಬಂದಿದ್ದ ಮನೆ ಉಳಿ ಅಂತ ನಮ್ದು ಅದೃಷ್ಟ ಇದ್ರ ಬಂದಿಲ್ಲ ಉಳಿನು. ಮತ್ತೇನ್ ಮಾಡಕ್ ಆಗ್ತತಿ? ಅವ್ನ ಅದಕ್ಕ ಒಂದ್ ಮಾತ್ ಕೇಳನು. ಅದೇನ್ ದೂರ ಐತೆ ನಮ್ಮ ಹಳ್ಳಿ? ಇಲ್ಲೇ ಐತಲ್ಲ ಸಮೀಪ, ಒಂದ್ 2 ತಾಸ್ನ್ಯಾಗ ಬರ್ತತಿ. 2 ತಾಸಲ್ಲ ಕಮಲವ್ವ, ಒಂದ್ ಅರ್ಧ ಗಂಟೆದಾಗ ಬರ್ತೈತಿ ನಮ್ಮ ಊರು. 2 ತಾಸ ಅಂತಿಕಿಗಿ ಎಲ್ಲದೀನಿ ನಿನ್ನ. ಹೌದಲ್ರಿ, ನೆನಪ ಇಲ್ಲ ನೋಡ್ರಿ ನನಗ. ಮೀನಾಗಳು ಊರ್ 2 ತಾಸ್ನ್ಯಾಗ ಬರ್ತದಂತ ಹೇಳತ್ತೇನೆ ನಾನು. ಹೌದಲ್ಲ, ಅರ್ಧ ಗಂಟೆದಾಗ ಬರ್ತೈತಿ ನಮ್ಮ ಊರ ಅಂತಾದ್ರಾಗ ಸುಮ್ಮ ಅಲ್ಲೇ ಹೋಗಿ ಉಳಿ ಚಲೋ. ಹಂಗೆಲ್ಲ ಆಗಿದ್ರ ಮೊದ್ಲ ಅವ ಈ ಮೈ ಮೈಗೆಲ್ಲ ಲೋನ್ ಮಾಡಿ ಮದ್ವೆ ಆಗಿದಾನು. ನೋಡುನು ಏನೇನ್ ಆಗ್ತದ ಅಂತ ಹೇಳಿ. ಚಲೋ ಆದ್ರ ಚಲೋ, ಇಲ್ಲ ಅಂದ್ರೆ ಸುಮ್ಮನೆ ಹೋಗಿ ಅಲ್ಲಿ ಎಲ್ಲಾರು ಉಳಿದು ಬಿಡುನು. ಸುಮ್ಮ ಇದು ನೋಡುನು, ಮುಂದೆ ಏನಾರ ಬಂದ ಉಳಿಯಂಗಾದ್ರ ಅವಂದೆಲ್ಲ ಎಲ್ಲ ಲೋನ್ ಎಲ್ಲ ಕಟ್ಟಿದ ಆದ್ಮೇಲೆ ಇಲ್ಲಿ ಬಂದ್ ಬೇಕಿದ್ರೆ ಉಳಿ ನಟ ಬಟ ಬೇಕಿದ್ರ ಕೇಳು ನಾವು ಏನೇನಂತ ಅಂತ ಹೇಳಿ ಬಂದ್ಮೇಲೆ. ಸರಿ ಸರಿ ಕಮಲಮ್ಮ, ನೀ ಹೆಂಗಂತಿ ಹಂಗ. ನೀ ಹೋಗುನ್ ಅಂದ್ರ ನಂದೇನೈತಿ. ನೀ ಹೋಗುನ್ ಅಂದ್ರ ನಾನು ರೆಡಿ ನನಗೂ. ಯಾಕಂದ್ರ ನಮ್ಮ ಅಪ್ಪ ಅಮ್ಮ ಹುಟ್ಟಿದ ಮನ್ಯಾಗ ಇರೋ ಆಸೆ ನನಗೂ ಐತಿ. ನನಗೂ ಅಲ್ಲಿ ಹೋಗಿರೋದ ಬಾಳ ಆಸೆ ಐತಿ. ಅಲ್ಲಿ ಹೋಗಿದ್ರೆ ನನ್ನ ಹಳಿ ನೆನಪುಗಳೆಲ್ಲ ಬರ್ತಾವು, ನನ್ನ ಬಾಲ್ಯದ ನೆನಪುಗಳೆಲ್ಲ ಅಲ್ಲೇ ಅದಾವು. ಅಲ್ಲಿ ಹೋದ್ರೆ ನನಗೂ ಬಾಳ ಖುಷಿ ಆಗ್ತತಿ. ನನ್ನ ಮಗ ದೊಡ್ಡವಾಗಿದ್ದು, ಅಲ್ಲಿ ಸಣ್ಣವೆಲ್ಲ ಓಡಾಡಿದ್ದು ಎಲ್ಲ ಅಲ್ಲೇ ನೆನಪೈತಿ. ಅಲ್ಲಿಂದ ಬಿಟ್ಟು ಈ ಸಿಟಿಗೆ ಬಂದ ಇಲ್ಲಿ ಕುಂತವು. ಇಲ್ಲಿ ಏನೈತಿ ಹೇಳು? ಯಾರು ಮಂದಿ ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ. ಮಾತಾಡ್ಸ್ಬೇಕಂದಾಗ ಮಾತಾಡ್ಸ್ತಾರು, ಬಿಡ್ಬೇಕಂದಾಗ ಬಿಡ್ತಾರ. ನಮ್ ಹಳ್ಳಿಯಾಗ ಹಂಗಲ್ಲ. ಬಾರ್ಲಿ ಕುಂದ್ರ ಬಾರ್ಲಿ, ಹಂಗ್ಲಿ ಹಿಂಗ್ಲಿ ಅಂತೇಳಿ ಚಾ ಕುಡಿ ಬಾರ್ಲಿ, ಊಟ ಮಾಡಿ ಬಾರ್ಲಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರ. ಸಿಟಿಯಾಗೆಲ್ಲ ಹಂಗಲ್ಲ, ಬರ್ರಿ ಹೋಗ್ರಿ, ಚಾನು ಕುಡಿತಾರನ ಇಲ್ಲೋ ಅಂತ ಕೇಳುದು ಇಲ್ಲ. ಅಲ್ಲಿ ಹಂಗ ಇಲ್ಲಿ ಆಗಂಗೇ ಇಲ್ಲ ನೋಡು ಕಮಲಮ್ಮ. ಅದಕ್ಕೆ ರೀ, ನಾವ್ ಏನ್ರ ಹೇಳಿರ ಈ ಒಂದ್ ವಾರದಾಗ ಅಂದ್ರ ನಮ್ಮ ಹಳ್ಳಿ ಮನೆಗೆ ಹೋಗ್ಬಿಡುನು. ಅವ್ನ್ ನೋಡಿದಾನ ಅವನು, ಈಗೇನ್ ನೆನಪೈತೋ ಇಲ್ಲೋ ಯಾರಿಗ್ ಗೊತ್ತ ಅವನಿಗೆ. ಅದಕ್ಕೆ ಹೇಳುನು. ಪಾಪ ನಮ್ಮ ಮೀನಾ ಹೇಳೇ ಇಲ್ಲಲ್ಲ ನಾವ್ ಅಲ್ಲಿ ಮನೆ ಇರೋದು. ಹೌದಲ್ಲ, ಮದ್ವೆಗೆ ಹೇಳಿದಂಗಿತ್ತಲ್ಲ ನೋಡಾಕ್ ಹೋದಾಗ ನಮ್ದು ಅಲ್ಲೊಂದ್ ಮನಿ ಐತಿ ಅಂತೇಳಿ. ಇಲ್ಲ ರೀ, ಇಲ್ಲ ಅದನ್ನೇನ್ ನಾವ್ ಹೇಳೇ ಇಲ್ಲ. ನಮ್ ಹುಡುಗಿಗೆ ಇಷ್ಟ ಆಗಿದೆ ಅಂತ ಅಷ್ಟೇ ಹೇಳ್ಬಿಟ್ಟು ನಾವ ಇದ ಮನಿದ ಹೇಳೇವು. ಅದೆಲ್ಲ ಏನ್ ಹೇಳಿಲ್ ಬಿಡ್ರಿ ನಾವ್ ಆಕಿ. ಅದಕ್ಕೆ ನೀ ಬಂದ್ಮ್ಯಾಗ ಹೇಳಲ್ಲ, ಅದಕ್ಕೇನ್ ಆಗ್ತತಿ. ಯಾಕೇನ್ ಪಾಪ ಹುಡಿ ಬಾ ಚಲೋ ಅದಾಳು. ನಾವ್ ಹೇಳಿದ್ಕೆಲ್ಲ ಹುನ ಅಂತಾಳು. ನಮ್ ಜೊತೆ ಬಂದಿರ್ತಾನಂದ್ರ ಅದ ಮನ್ಯಾಗ ಇರ್ಲಿ. ಇಲ್ಲವಾ ನಮ್ಗೆಲ್ಲಕ್ ಆಗುಲ್ಲ, ಗಂಡ ಐತಿ ನಾವ್ ಇಲ್ಲೇ ಇರ್ತಾವ ಅಂದ್ರೆ ಇಲ್ಲೇ ಇರ್ಲಿ. ಅವ್ರ ಕಷ್ಟ ಅವ್ರ ಇಷ್ಟ, ಅವ್ರಿಗೆ ಬಿಟ್ಟಿರೋದು ಮತ್ತೆ ಏನ್ ಮಾಡೋದು? ನಮಗ್ ತಿಳಿದನ್ನ ನಾವ್ ಹೇಳ್ತೇವು, ಅರ್ಥ ಮಾಡ್ಕೊಳ್ಳೋದು ಬಿಡುದು ಅವ್ರಿಗೆ ಬಿಟ್ಟಿರೋದು. ಮತ್ತ ಅಲ್ಲ, ನೀವ ಹಿಂಗಂದ್ರೆ ಹೆಂಗ? ನೀವ ಹೇಳ್ಬಿಡ್ರಿ ಅವ್ರಿಗೆ ಏನಂತಂದ್ರ ಅಲ್ಲೇ ಹೋಗ್ಬಿಡುನು. ಸುಮ್ನೆ ಈಗೆಲ್ಲ ಲೋನ್ ಗೇನ್ ತೀರೋ ಮಟ್ಟ ಇದನ್ನ ಬಾಡಿಗೆ ಕೊಟ್ಟ ಅಲ್ಲಿ ಹೋಗಿ ಉಳಿನು. ಆಮೇಲೆ ಮತ್ತೆ ಬೇಕಿದ್ರೆ ಲೋನ್ ಎಲ್ಲ ಅರ್ಧ ಆದ್ಮೇಲೆ ಮತ್ತೆ ಈ ಕಡೆನ ಬರುನು. 1-2 ವರ್ಷ ಮಟ್ಟ ಅಲ್ಲಿರುನು ಅಂತ ಹೇಳ್ರಿ ನೀವು. ನೀವು ಹೇರ ಹೂನ ಅಂತ ಅಂತಾರೋನು. ಇಲ್ಲ ಅಂದ್ರೆ ಅವ್ ಒಪ್ಪೋದೇ ಇಲ್ಲ. ನಾನು ಹೇಳಿರಂತೂ ಇದನ್ನ ಮಾಡಂಗಿಲ್ಲ. ಅವ್ ನಿನ್ನೇನ್ ಹಚ್ಚಿದಿ ಹೋಗಮ್ಮ ಅಂತಾನ ಬರೀ. ನೀವ ಹೇಳ್ರಿ, ನೀವ ಹೇಳಿದ್ರೆ ಸರಿ ಹೋಗತ್ತವ್. ಸರಿ ಸರಿ ಆಯ್ತು. ಯಾವಾಗ ಬರ್ತಾರಂತ ಮಾತಾವ್ರಿನ?
ಬೆಳಿಗ್ಗೆನ ಬಿಟ್ಟಾರಂತೆ ಬರ್ತಿರ್ಬೋದು, ಈಗ ಟೈಮ್ ಆಯ್ತಲ್ಲ 3 ಆಯ್ತು ಬರ್ತಿರ್ಬೋದು ಅನ್ಸತ್ತೀಗ. ಬಂದ್ಮ್ಯಾಗ ಕೇಳ್ಕೊಳನು, ಹ್ಞೂ ಅಂದ್ರೆ ನಾಳೆನ ಬೇಕಾದ್ರೆ ಹೋಗೋಣ ಅಂದ್ರೆ ನಾಳೆ ಹೋಗೋನು, ಇಲ್ಲ ನಾಡಿದ್ದು ಹೋಗೋಣ ಅಂದ್ರೆ ನಾಡಿದ್ದು ಹೋಗ್ಬಿಡೋದ್ರಿ. ಸಾಮಾನೆಲ್ಲ ಇವು ಇಲ್ಲೇ ಇರ್ವಲ್ವು, ಅಲ್ಲಿ ಸಾಮಾನು ಅಲ್ಲಿ ಅದಾವಲ್ಲ, ಮತ್ತು ಇವೆಲ್ಲ ಯಾಕೆ ಹೊತ್ಕೊಂಡು ಹೋಗೋದು, ಇವೆಲ್ಲ ಇಲ್ಲೇ ಇರಲಿ. ಮತ್ತು ಸುಮ್ಮನೆ ಬಾಡಿಗೆ ಬಂದವ್ರಿಗೆ ಎಲ್ಲ ನೀಟ್ ಇಟ್ಕೊಂಡ್ರೆ ಆಯ್ತು. ಅಲ್ಲಿ ಸಾಮಾನು ಜಗ್ಗಿ ಅದಾವ, ಇವ್ನ ತೊಗೊಂಡು ಹೋಗಿ ಅಲ್ಲಿ ಎಲ್ಲಾರ ಇಡೋದು. ಮತ್ತೆ ಇಲ್ಲೇ ಬರ್ತಾವಲ್ಲ 1-2 ವರ್ಷ ಬಿಟ್ಟ ಎಲ್ಲ ಇಲ್ಲೇ ಇರುವಲ್ವು, ಹೋಗೋದಾದ್ರೆ ಬಟ್ಟೆಗಳು ಅಟ್ ತೊಗೊಂಡು ಹೋಗ್ಬಿಡೋದು ನೋಡ್ರಿ. ಆಯ್ತು ಅವ್ನು ಹೇಳ್ತಾನು. ಒಂದು ಏನೋ ಕಂಪನಿದೆಲ್ಲ ಏನೋ ಆಗೈತಿ ಮತ್ತೆ ಅದೆಲ್ಲ ಸರಿ ಹೋಗು ಮಟ ಅಂದ್ರ ಅಲ್ಲಿ ಹೋಗಿ ಉಳಿದ್ರಾತು ಬೇಕಾದ್ರ. ಅಪ್ಪ ಅಮ್ಮ ಎಲ್ಲಿ ಹೋಗಿ ಉಳಿಯೋದು ಮಾತಾಡತ್ತೀರಿ ನೀವಿಬ್ರು? ಬಂದ್ರಿ ಬರ್ರಿ ಬರ್ರಿ, ಭಾಳ ಚಲೋ ಆಯ್ತು ನೋಡ್ರಿ, ನೀವು ಇದೇ ಟೈಮ್ಗೆ ಬಂದ್ರಿ. ಬರ್ರಿ, ನೀನ ಇದ್ದಾಳು ರಾಧಾಳಮ್ಮ. ಅತ್ತಿರಿ ಮಾವಾರಿ ಆರಾಮದಿರ್ರಿ? ಊಟ ಅದು ಮಾಡಿರ್ರಿ? ಮತ್ತೆ ಇವಾಗ ಹೆಂಗೈತ್ರಿ ಅತ್ತಿ, ಆರಾಮಾಗೈತ್ರಿ ಅತ್ತಿ? ಹ್ಞೂ ಯವ್ವ ಆರಾಮದ ನೋಡಿ ಮೀನಾ, ನೀವು ಆರಾಮದಿರಿ? ಹೆಂಗಾತ ನಿಮ್ಮ ಜರ್ನಿ ಎಲ್ಲ ಚಲೋ ಆಯ್ತು? ಭಾಳ ಚಲೋ ಆತ್ರಿ ಅತ್ತಿ. ಮೀನಾ ನಾವ್ ಆರಾಮದ ಯವ್ವ, ನೀ ಆರಾಮದಿ? ಹ್ಞೂ ಮಾಮಾರಿ, ನಾನು ಆರಾಮದೇನ್ರಿ ಮಾಮಾರಿ. ಅಮ್ಮ ಆರಾಮಿಲ್ಲ ಅಂತಲ್ಲ, ಏನಾಗೈತಿ ನಿನಗ? ಯಾಕ ಸಡನ್ ಆಗಿ ಬಾ ಅಂತ ಹೇಳಿದಿ? ಅದಕ್ಕೆ ನಾನು ಮೀಟಿಂಗ್ ಅಂತೂ ಮುಗ್ದಿತ್ತಲ್ಲ, ಇವತ್ತು ಇವ್ರನ್ನೆಲ್ಲ ಅಡ್ಡಾಡ್ಸ್ಕೊಂಡು ಬಂದ್ರಾಯ್ತು ಅಂತ ಅನ್ಕೊಂಡಿದ್ನಿ. ಮತ್ತು ಅದು ಮಧ್ಯಾಹ್ನ ಮೀಟಿಂಗ್ ಮುಗಿಯಾನಂದ್ರೆ ಮಧ್ಯಾಹ್ನ ಎಲ್ಲ ಇವ್ರನ್ನ ಕರ್ಕೊಂಡು ಸಾಯಂಕಾಲ ಮಟ ಎಲ್ಲ ಅಡ್ಡಾಡಿ ಮತ್ತು ಬೆಳಿಗ್ಗೆ ಅಂದ್ರೆ ಬಿಟ್ನಮ್ಮ ನಾನು. ನಿನಗೆ ಆರಾಮಿಲ್ಲ ಅಂದ ತಕ್ಷಣ ನನಗೆ ಒಂಥರ ಗಾಬರಿನ ಆಗಿಬಿಡ್ತು, ಅದಕ್ಕೆ ಓಡೋಡಿ ಬಂದ್ಬಿಟ್ಟು ಅಮ್ಮ ನಾವು. ನೀ ಹೇಳಿರ ಏನು ಅನ್ಕೋತೀವಪ್ಪ ಮಗನೇ, ಏನು ಮಾಡೋದು, ನಿನ್ನ ಕಂಪ್ನಿಯಾಗ ಏನೋ ಲಾಸ್ ಆಗಿಬಿಟ್ಟತಿ, ಏನೋ ಆಗೈತಿ ಅಂತ ನಿನ್ನೆ ಟಿವಿಯಾಗ ತೋರ್ಸಾತಿದ್ರು. ನಿನಗೆ ಇದ್ರ ಬಗ್ಗೆ ಅದೆಲ್ಲ ಗೊತ್ತೈತೆ ಇಲ್ಲಮ್ಮ? ಹೇಳಿದಾರ ಇಲ್ಲ ನಿನಗೆ ಯಾರಾದರೂ? ಏನಮ್ಮ ಅದು ಏನಾಯ್ತು? ಏನು ಹೇಳ್ತಾ ಇದ್ರು? ಯಾರ್ದು ಲಾಸು? ಏನು ಲಾಸು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನೋ ಟಿವಿ ಹತ್ರ ಸತ್ತಿರಪ್ಪ, ನಿಮ್ಮ ಕಂಪ್ನಿ ಬಗ್ಗೆ ನಾನು ಹಿಂಗಾಯ್ತು, ಯಾರೋ ಮೋಸ ಮಾಡ್ಯಾರು, ಇಷ್ಟು ದುಡ್ಡು ತೊಗೊಂಡು ಪರಾರಿ ಆಗ್ಯಾರು, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದಾರು. ಅದಕ್ಕಾಗಿ ಮತ್ತೆ ನಾವು ಏನು ಕೆಲಸಕ್ಕಂತ ತೆಗೆದು ಬಿಟ್ರೆ ನಾವು ಮತ್ತೆ ಇವಾಗೆಲ್ಲ ಎಷ್ಟೋ ಮನೆ ಕೆಲಸದಿಂದ ಹತ್ರ ಬಂದು ಅದನ್ನ ನಾವು ಸ್ವಲ್ಪ ದಿನ ಬಂದ್ ಮಾಡಿಬಿಡ್ತಾರಂತ. ಮತ್ತು ಇದನ್ನ ನಿನ್ನ ಕಂಪ್ನಿ ಬಂದ್ ಮಾಡಿಬಿಟ್ರೆ ನಾವು ತಿನ್ನೋದೇನು? ಅದಕ್ಕಾಗಿ ನಮ್ಮ ಹಳ್ಳಿಗೆ ಹೋಗ್ಬೇಕನ್ನೋ ಯೋಚನೆ ಮಾಡತ್ತಿದ್ದೆ ನೋಡಪ್ಪ ಒಂದಷ್ಟು ದಿನ. ಅಮ್ಮ ನೀ ಎಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಡ, ನಾನು ಕಾರ್ತಿಕ್ ಫೋನ್ ಮಾಡಿ ಕೇಳ್ತೀನಿ. ಕೇಳಿ ಆದ್ಮೇಲೆ ಡಿಸೈಡ್ ಮಾಡೋಣ. ಈಗ ಸ್ವಲ್ಪ ಸುಮ್ಮನೆ ಇರು, ನಾನು ಹೋಗಿ ಫೋನ್ ಮಾಡಿ ಕೇಳ್ತೀನಿ ಫಸ್ಟ್ ಅವನ್ನ. ಮೀನಾ ಇವಾಗ ಚಲೋ ಆಯ್ತವ ನೀವು ಹೋಗಿರೋದು ಎಲ್ಲ? ಮಸ್ತ್ ಐತ್ರಿ ಅಲ್ಲಿ ಪ್ಲೇಸ್, ಏನೈತ್ರಿ ಅತ್ತಿ? ಭಾಳ ಚಂದ ಐತಿ ನೋಡ್ರಿ ಅತ್ತಿ. ನನಗರ ನೋಡಾಕ 2 ಕಣ್ಣ ಸಾಕಾಗ್ಲಿಲ್ಲ ರತಿ, ಅಷ್ಟು ಚಂದ ಇತ್ರಿ. ಆದ್ರೆ ಇವ್ರದ್ದು ನೋಡ್ರಿ ಕಂಪ್ನಿ ಹಿಂಗಾಗೈತೆ ಅನ್ನತಾರಲ್ರತಿ, ಭಾಳ ಬೇಜಾರ್ ಆಗತ್ತೈತ್ರತಿ. ಏನು ಮಾಡ್ಬೇಕಂತನ ಗೊತ್ತಾಗತ್ ನೋಡ್ರತಿ. ಮೀನಾ ನಾವು ನಿನಗ ಮದ್ವ್ಯಾಗ ಹೇಳಿದ್ವಿಲ್ಲ, ನಮ್ದೊಂದ್ ಹಳ್ಳ್ಯಾಗ ಮನಿ ಐತಿ ದೊಡ್ಡದ, ಹಿಂಗ ನಮ್ದಲ್ಲಿ ಒಂಥರ ನಮ್ ಗೌಡ್ರ ಅಂತಿದ್ರು ಅಂತ ಕೇಸ್ ನಿಮ್ಗೆಲ್ಲ ಹೇಳಿದ್ವೋ ಇಲ್ಲ ನಾವು? ನಮಗ ನೆನಪಿಗಿಲ್ಲ, ಅದಕ್ಕೆ ಕೇಳಾತವ ಯವ್ವ. ಇಲ್ಲ ಅನ್ಸತ್ರಿ ಮಾಮಾರಿ, ಅದೆಲ್ಲ ಏನು ಹೇಳಿಲ್ರಿ ನಮಗೆ. ಇವ್ರು ಜಾಬ್ ಮಾಡೋದು, ನಿಮ್ದು ಹೊಲ ಇದ್ದಿದ್ದು, ಆಮೇಲೆ ಇದು ಮನಿ ಇದ್ದಿದ್ದು ಅಷ್ಟೇ ಹೇಳಿದ್ರಿ. ತೋಟದಾಗ ಮನಿ ಒಂದು ಐತಂತ ಹೇಳಿದ್ರಿ, ಊರಾಗ ಐತಂತ ಏನು ಹೇಳಿರ್ಕಿಲ್ರಿ ಮಾಮಾರಿ. ಹೌದನ, ನಮ್ದೊಂದು ಅಲ್ಲಿ ದೊಡ್ಡ ಮನಿ ಐತಿ, ಅಲ್ಲಿ ನಮ್ದೊಂದು ದೊಡ್ಡ ಫ್ಯಾಮಿಲಿ ಇತ್ತು. ಅವರೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ತಿರ್ಕೊಂಡ್ ಮೇಲೆ ನಾವ ಅಷ್ಟೇ ಇದ್ವು. ಇಲ್ಲಿ ನೋಡಿದ್ರ ತರುಣ್ಗ ಜಾಬ್ ಸಿಕ್ತಂತ ಹೇಳಿ ಅವ್ ಇಲ್ಲೊಂದ್ ಬಂದ್ ಮನಿ ಹಾಕಿಸಿದ. ನಮ್ಮನ್ನ ಇಲ್ಲಿ ಕರ್ಕೊಂಡ್ ಇಟ್ಕೊಂಡ್ಬಿಟ್ಟ. ನಮಗ ಈಗ ಅವ್ನ್ ಹಿಂಗಾಗೈತನ ಅಂದ್ರ ಒಂದ್ 2 ವರ್ಷ ಊರ್ ಕಡೆ ಹೋಗ್ಬೇಕು ಅಂತ ಅನ್ಕೊಂಡವ್ ಎಲ್ಲಾರು. ನಿಮಗೆ ಹೆಂಗ ಅನಸ್ತತಿವ? ನೀವು ಹೋಗುನಂದ್ರ ಹೋಗುನು, ಇಲ್ಲಂದ್ರ ಬ್ಯಾಡ ಸುಮ್ನ. ನೀನು ಹೇಳಿ ಏನ್ ಅನಸ್ತತಿ ಅಂತ ಹೇಳಿ. ಹೌದು ಮೀನಾ, ಯಾಕಂದ್ರೆ ಇವಾಗ ಭಾಳ ಕಷ್ಟ ಐತಿ ನಮ್ದು. ಅವಂದ ಲೋನ್ ತುಂಬಬೇಕು. ಈಗ ಅವ್ರ ಕಂಪ್ನಿ 1-2 ವರ್ಷ ಬಂದ್ ಮಾಡಿರನು, ಇಲ್ಲ 1 ವರ್ಷ ಬಂದ್ ಮಾಡಿರನು, ನಮಗೆ ಎಲ್ಲಿಂದ ದುಡ್ಡು ಬರ್ತತಿ? ಅಲ್ಲಿ ಆದ್ರೆ ಹೆಂಗೋ ಹೊಲ ಐತಿ, ಹೊಲ ಮಾಡ್ತಿರ್ತಾರ, ಅವ್ರ ರೊಕ್ಕ ಬರ್ತಾವು, ಆರಾಮಲ್ಲೇ ಇದ್ಕೊಂಡು ನಮಗೆ ನೋಡ್ಕೊಂಡು ಮಾಡ್ಕೊಂಡು ಹೋಗಕ್ ಬರ್ತತಿ. ಅದಕ್ಕೆ ತರುಣಗ ಅವ್ರಪ್ಪ ಹೇಳ್ತಾನು, ನಿನ್ನ ಮನ್ಸಿನಾಗ ಹೆಂಗೈತಿ ಮಗಳ? ಇಲ್ಲ ನಾವಿಬ್ಬರೇ ಇಲ್ಲೇ ಇರ್ತೀವಿ ಅಂದ್ರೆ ನೀವು ಇಲ್ಲೇ ಇರ್ಬೇಕಾದ್ರೆ ನಾವು ಅಷ್ಟೇ ಹೋಗ್ಬಿಡ್ತೇವೆ ಮತ್ತೆ. ಅಯ್ಯೋ ಅತ್ತಿರಿ, ನಾನು ಹುಟ್ಟಿ ಬಂದಿರೋದು ಹಳ್ಳಿಲೇನ ರೀ, ನಾನು ಇರೋದು ಹಳ್ಳಿಲೇನ ರೀ, ನಿಮ್ಗೆ ಗೊತ್ತೇ ಇರೋದಲ್ರಿ ಅತ್ತಿ. ನನಗೂ ಹಳ್ಳಿ ಅಂದ್ರೆ ಭಾಳ ಇಷ್ಟ ರೀ ಅತ್ತಿ, ನನಗೂ ಅಲ್ಲಿ ಹೋಗಿರ್ಬೇಕನ್ನೋ ಆಸೆ ಭಾಳ ಐತ್ರಿ. ನೀವು ಹೆಂಗೆ ಹೇಳ್ತಾರೆ ಹಂಗಾರ ಅತ್ತಿ, ನಿಮ್ಮ ಮಾತಿಗೆ ನಾನು ಯಾವತ್ತೂ ಇಲ್ಲ ಅನ್ನಂಗಿಲ್ಲ ರತಿ. ನೀವು ಹ್ಞೂ ಅಂದ್ರೆ ನಾನು ಅಲ್ಲಿಗೆ ಬರ್ತೀನಿ ರತಿ. ಅವ್ರನ್ನ ಹೆಂಗಾರ ಮಾಡಿ ನೀವೇ ಒಪ್ಪಿಸ್ರತಿ, ಹೋಗೋಣ ರತಿ. ಹೌದವ ಚಲೋ ಆಯ್ತು ಬಿಡ, ನೀನು ಇಲ್ಲ ಅನ್ನಂಗಿಲ್ಲ ನೋಡಿ, ಅದಕ್ಕೆ ನೀ ಅಂದ್ರೆ ನನಗೆ ಭಾಳ ಇಷ್ಟ. ಆಯ್ತು ತಗೋತಾರ, ಹೆಂಗಾರ ಮಾಡಿ ಒಪ್ಪಿಸ್ತೇವು, ಹಂಗಾರ ಹೋದ್ರಾಯ್ತು. 2 ದಿನದಾಗೆಲ್ಲ ಹೋಗ್ಬೇಕು, ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೋಬೇಕು. ಅಂದ್ರೆ ನಾವು ಎಲ್ಲ ಸಾಮಾನುಗಳು ಇಲ್ಲೇ ಇರಲಿ, ಅಲ್ಲಿ ಜಗ್ಗಿ ಸಾಮಾನು ಅದಾವು. ಸಾಮಾನುಗಳದ್ದು ಏನು ಬೇಡ, ಬರೀ ಬಟ್ಟೆಗಳು ಅಷ್ಟೇ ತೊಗೊಂಡು ಹೋಗೋನು. ನಿನಗೇನಾರ ಬೇಕಿದ್ರೆ ತಗೋಯವ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಇಲ್ಲಿ ಎಲ್ಲ ಸಾಮಾನು ಅದಾವ್ರಿ ಅತ್ತಿ, ಮಂಚ ಅದು ಎಲ್ಲ ಅದಾವ್ರಿ ಅತ್ತಿ, ನಿಮಗದು ಮಲ್ಕೊಳಕದು ಬೇಕಲ್ರಿ, ಅದಕ್ಕೆ ಕೇಳಿನ್ರಿ. ಇದು ದೊಡ್ಡ ಮನೆ ಐತಿ ಅವ್ವ, ಅದು ಅರಮನೆ ಅಂತ ಮನೆ ಐತಿ. ನಾವು ಇವನ್ ಸಲುವಾಗಿ ಇಲ್ಲಿ ಬಂದು ಇವ ಅಷ್ಟೇ ಇರ್ತಾನಂತ ಹೇಳಿ ನೀ ಆ ಮನೆ ನೋಡಿದ್ರಿ ಏನಂತ ಏನೋ, ಮಸ್ತ್ ಐತಿ ಮನೆ, ಅದೆಲ್ಲ ಅದಾವಲ್ಲಿ. ನಾವು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಉಳ್ದ ನೋಡು, ಇಲ್ಲೆಲ್ಲ ಹೊಸ ತಗೊಂಡನು. ಇಲ್ಲಿ ಬೇಕಿದ್ರು ಬಾಡಿಗೆ ಕೊಟ್ಟ ಅವ ಬಾಡಿಗೆಗ ಸ್ವಲ್ಪ ದಿನ ಏನಾರ ಲೋನ್ ಕಟ್ಕೊಳಕ್ ಬರ್ತೈತಿ, ಅದಕ್ಕೆ ಅಲ್ಲಿ ಹೋಗಿ ಉಳಿದು ಬಿಡಂತವ.
ಸರಿ ಆಯ್ತು ರೀ ಅಷ್ಟೇ ಮಾಡೋಣ್ರಿ. ನಾನು ಎಲ್ಲ ನಿಮ್ಮನ್ನ ತೆಗೆದಿಡ್ತೇನೆ ತಗೋರಿ ನನ್ನ ಅತ್ತಿ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಚಾ ಮಾಡ್ಕೊಳ್ರಿ ಅತ್ತಿ. ಹ್ಞೂ ಯವ್ವ ಮೀನಾ ಸ್ವಲ್ಪ ಚಾ ಮಾಡ್ಕೊಂಡ್ ಬಾ. ನಿನ್ ಕೈಯಿಂದ ಚಾ ಕುಡಿದು ಭಾಳ ದಿನ ಆತು. 3-4 ದಿನ ಆತು. ಇನ್ನು ಅಲ್ಲಿ ಊರಿಗೆ ಹೋಗಿದ್ದಿ, ಊರಿಂದ ಬಂದಾಕಿನ ಅಂದ್ರೆ ಇಲ್ಲಿ ಹೋದಿ. ಚಾನ ಕುಡ್ದಂಗಾಗಿಲ್ಲ. ಈಗ ಮಾಡು ಚಾ ನನಗ ಕುಡಿಯಾಕ ಆಗ್ವತ್ ಇವಾಗ. ನಿನ್ ಚಾ ಕುಡುದು 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 ಅದೇ ಚಾ ಕುಡಿಬೇಕಂತ ಸಾತಿ. ಸ್ವಲ್ಪ ಮಾಡ್ಕೊಂಬರ್ತೀವ? ಆಯ್ತು ರೀ ಮಾವರಿ, ನೀವು ಕೇಳೋದು ಹೆಚ್ಚರೆ ನಾನು ಮಾಡಿಕೊಡೋದು ಹೆಚ್ಚರೆ ಮಾಡ್ಕೊಂಬರ್ತೇನೆ ರೀ ಮಾವರಿ. ನೋಡ್ರಿ ಇಲ್ಲ ನಂಗಿಲ್ಲಕಿ ನೀವು ನೋಡ್ರಿ ಅವಾಗ ಆಕಿನ ಪಾಪ ಎಷ್ಟು ಬೈಯಾತಿದ್ರಿ. ಹೌದ ಕಮಲಮ್ಮ, ಎಲ್ಲಾರನು ತಿಳಿ ಮೇಲೆ ಏರ್ಸ್ಕೊಂಡ್ ಕುಂತ ಬಿಟ್ರ ನಾಳೆ ನಾವ್ ಮಂತ್ ಇರ್ಬೇಕಾಕತಿ. ಅದನ್ನು ಅರ್ಥ ಇಟ್ಕೋ ನೀನು. ಮತ್ತೀಗ ನಕ್ಕೊಂತ ಚಂದಗನ ಮಾತಾಡಿರಲ್ಲ ಮತ್ತೆ ಹುಡುಗಿ ಜೊತೆ ನೀವು. ನನಗ ಯಾವಾಗ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ನೀ ನನಗೆ ಹೇಳ್ಕೊಡ್ಬೇಡ. ನಾನು ಯಾರು ಹೆಂಗಿರ್ತಾರಲ್ಲ ಅವ್ರ ಜೊತೆ ನಾನು ಹಂಗಿರ್ತೇನೆ. ನನಗ ಎಲ್ಲ ನೀಟ್ ಇರ್ಬೇಕು, ಎಲ್ಲ ಮಾಡ್ಬೇಕು, ಪಟ್ ಪಟ್ ಅಂತ ಆಗಿರ್ಬೇಕು ಎಲ್ಲ ಕೆಲಸ. ಹಂಗಿದ್ರೆ ನನಗೂ ಖುಷಿ ಆಕತ್ ನೋಡ. ನನಗೇನ್ ಬೇಜಾರಿಲ್ಲ. ನಾನು ಚಂದ ಇರ್ತೇನೆ. ಇಲ್ಲ ಅಂದ್ರೆ ನಾನು ಹಿಂಗ ನೋಡು. ನೀ ನನಗ ಅದು ಬಿಡ್ಸಾಕ್ ಬರುದು, ಅದು ಮಾಡುದು, ಇದು ಮಾಡುದು ನನಗೆ ಹೇಳಾಕ ಹೋಗ್ಬೇಡ, ಆಯ್ತು? ಆಯ್ತು ಬಿಡ್ರಿ, ಯಾಕೆ ಸುಮ್ಮ ಅದನ್ನೆಲ್ಲ ಅಂತೀರಿ. ನಾಳೆ ಹೋಗೋ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊರಿ. ಅಲ್ಲಿ ಕೇಳ್ರಿ ಗೌಡ್ರನ್ನ, ನಿಮ್ಮ ಫ್ರೆಂಡ್ನ ಕೇಳ್ರಿ ಒಂದ್ಸರಿ. ಬರತ್ತವಪ್ಪ ಹೆಂಗೆಂಗ ಎಲ್ಲ ಹೆಂಗೆಂಗ್ ಐತಿ ಅಂತೆಲ್ಲ ಕೇಳಿಟ್ಕೋರಿ. ಹೊಲ್ದಾಗೆಲ್ಲ ಏನೇನು ಹಾಕ್ಯಾವ ಏನೇನು ಮಾಡ್ಯಾರೆಲ್ಲ ಕೇಳಿಟ್ಕೋರಿ. ಆಯ್ತಾಯ್ತು ಗೋ, ನನ್ಗೆ ಗೊತ್ತೈತಿ ಅದನ್ನೆಲ್ಲ. ನೀ ನನಗೇನು ಹೇಳ್ಬೇಕಾಗಿಲ್ಲ. ಮಾವಾರಿಗೆ ಚಾ ಮಾಡ್ಬೇಕಂತ ಬಡ ಬಡ ಸ್ವಲ್ಪ ಚಾ ಮಾಡಿಕೊಟ್ರಾಯ್ತು. ಚಾ ಮಾಡಿಕೊಟ್ಟು ಅಯ್ಯೋ ಬ್ಯಾಸರ ಬಂದತಿ. ಸ್ವಲ್ಪ ಹೊತ್ತು ಮಕ್ಕೊಂದ ಆಮೇಲೆ ಅದೆಲ್ಲ ಅಡಿಗೆದು ಮಾಡಕ್ಕೆ ರೆಡಿ ಮಾಡ್ಕೋತಾನೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೀನಾ ಕಡೆಯಿಂದ ನಿಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ತುಂಬ ಚೆನ್ನಾಗಿ ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನೀವು ನನ್ನ ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚಾಗಿ ಜನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ವ್ಯೂಸ್ಗಳು ಜಾಸ್ತಿ ಬರಲಿ, ಲೈಕ್ಗಳು ಜಾಸ್ತಿ ಬರಲಿ, ಕಮೆಂಟ್ಗಳು ಜಾಸ್ತಿ ಬರಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಅದೇ ರೀತಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ನೀವು ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ಒಂದು ಈ ದಾರಿ ತಪ್ಪಿದ ಮಗ ಸೀರಿಯಲ್ಗೆ ಎಲ್ಲರೂ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಯಿತು. ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ವಾಚ್ ಮಾಡ್ಬೋದು. ದಾರಿ ತಪ್ಪಿದ ಮಗ ಯಾವ ರೀತಿ ಬರ್ತಾ ಇದೆಯಾ ಅಂತ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ನೋಡಲಿ, ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಚಾ ಕುದಿಯಾದತಿ. ಅದು ಏನಂತಂದ್ರೆ ನಾನು ಊರಿಂದ ಬರೋಷ್ಟೊತ್ತಿಗೆ ಇವರು ಹಳ್ಳಿ ಮನೆಯದು ಅಂತ ಅನ್ನೋದಾರು. ಹಳ್ಳಿ ಮನೆಯದು ಐತೆ ಅಂತ ನಮಗೆ ಹೇಳೇ ಇಲ್ಲ. ಊರಾಗ ಯಾವ ಊರಂತ ನಮಗೆ ಅದು ಹೇಳೇ ಇರಲಿಲ್ಲ. ಇವಾಗ ಹಳ್ಳಿ ಮನೆ ಐತಿ ಅದು ಅನ್ನಕತ್ರು. ಇರಲಿ ಮತ್ತೇನು ಮಾಡೋದು. ನಮ್ಮ ಅತ್ತೆ ಭಾಳ ಒಳ್ಳೆಯವರು. ಅವ್ರು ಹೇಳಿದಕ್ಕೆಲ್ಲ ನಾನು ಹ್ಞೂ ಅಂತ ಅನ್ಕೊತ ಹೋಗಬೇಕು ಅಂತ ನಮ್ಮಮ್ಮ ಹೇಳಿದಾರೆ. ನಾನು ಹಾಗೆ ಇರ್ತೀನಿ. ಯಾಕಂದ್ರೆ ನಮ್ಮಮ್ಮ ಬೇರೆ ಇಲ್ಲ, ನಮ್ಮ ಅತ್ತೆ ಬೇರೆ ಇಲ್ಲ. ನನಗೆ ಅಷ್ಟು ಚಲೋ ನೋಡ್ಕೋತಾರೆ. ನನ್ನ ಅಷ್ಟು ಚಂದ ಮುದ್ದು ಮಾಡ್ತಾರೋ. ಇಂಥ ಅತ್ತೆ ನನಗೆ ಎಲ್ಲಿ ಸಿಗಬೇಕು. ನನಗೆ ಸಿಕ್ಕಿದ್ದ ಪುಣ್ಯ ಅಂತ ಅನ್ಕೋತೀನಿ. ತಗೋರಿ ಮಾವಾರಿ ಚಾ ಕುಡೀರಿ. ಇವಾಗ ಚಾ ಕುಡಿಬೇಕನ್ಸೈತ. ಇಲ್ಲಿ ಬಂದು ಭಾಳ ಸಾತಿ. ತಗೋರಿ ಅತ್ತಿ ನೀವು ಕುಡೀರಿ. ತಗೊಂಬಾಯ ಮೀನಾ. ಅತ್ತಿರಿ ನನಗೆ ಭಾಳ ತೆಲಿನ ಸಾತ್ರಿ. ಸ್ವಲ್ಪ ಹೊತ್ತು ಮಲ್ಕೊಳ್ರಿ ಅತ್ತಿ. ಅಯ್ಯಯ್ಯವ್ವ ಹೋಗಿ ಮಕ್ಕಳು ಯವ್ವ. ಪಾಪ ನಾವು ಬರ್ಕೊಡೋದ ನಿಂಗೆ ಚಾ ಮಾಡಕತ್ತಿದ್ದು. ಹೋಗಿ ಸ್ವಲ್ಪ ಹೊತ್ತು ಮಕ್ಕೋ. ಸರಿ ಆಯ್ತು ರೀ ಅತ್ತಿರಿ.